ಅಂತ ನೀವು ಅವಾಗ್ಲೇ ಹೇಳ್ತಾ ಇದ್ರಿ, ನನ್ಗೆ ಬೇಜಾರಾದಾಗ ನಾನು ನಮ್ದೊಂದು ಹೋಟೆಲ್ ಇದೆ ಅಲ್ಲಿಗೆ ಹೋಗಿ ಬರ್ತೀನಿ, ನನಗೆ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ನಿಮ್ ಹೋಟೆಲ್ ಸ್ಪೆಷಾಲಿಟಿ ಏನು, ಅದು ಎಲ್ಲಿದೆ ಅಂತ? ಇದು ಮರಸಂದ್ರ ರೋಡ್ ಹತ್ರ ಇದೆ. ಚಿಕ್ಕ ಹೋಟೆಲ್, ಒಂದ್ ಕಾಲೇಜ್ ಪಕ್ಕ ನಮ್ಮ ಅಪ್ಪ ಮಾಡಿದ್ದಾರೆ. ಇದ್ರಲ್ಲಿ ಸುಮಾರು ಶಾಪ್ಸ್ ಎಲ್ಲ ಇದೆ. ಒಂದ್ ಶಾಪ್ ಒಳಗೆ ಸುಮಾರು ಶಾಪ್ಸ್ ಇರೋ ತರ. Okay, ನೀವು ಫ್ರೀ ಟೈಮ್ ಅಲ್ಲಿ ಇಲ್ಲಿಗೆ ಬರ್ತಾ ಇರ್ತೀರಾ? ಹೌದು. ಓಕೆ, ಅಂದ್ರೆ ಅದೆಲ್ಲ ತಿನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ನೀವು ಮಾತ್ರ ಬರ್ತೀರಾ, ಫ್ರೆಂಡ್ಸ್ ಜೊತೆ ಬರ್ತಾರಾ? ಫ್ರೆಂಡ್ಸ್ ಒಂದೊಂದ್ಸರಿ ಜೊತೆಗೆ ಬರ್ತಾರೆ, ನಾನ್ ಒಬ್ಳೆ ಬರ್ತೀನಿ, ಓಕೆ ಇಲ್ಲಾಂದ್ರೆ ನಮ್ಮ ಅಪ್ಪ ಅಮ್ಮ ಜೊತೆ ಬರ್ತೀನಿ. ಓಕೆ. ಏನ್ ನಿಮ್ ಹೋಟೆಲ್ ಸ್ಪೆಷಾಲಿಟಿ ಏನು? ನಮ್ ಹೋಟೆಲ್ ಸ್ಪೆಷಾಲಿಟಿ ಅಂದ್ರೆ ಒಂದ್ ಮಾತ್ರ ಹೇಳಕ್ ಆಗಲ್ಲ, ಸುಮಾರ್ ಇದೆ. ಯಾಕಂದ್ರೆ ಏನಾದ್ರು ಬೇಕಂತ ಅಂದ್ರೆ ತಿನ್ನಕ್ಕೆ ಐಟಮ್ಸ್ ಎಲ್ಲ ಸಿಗುತ್ತೆ. ಅದ್ ಬಿಟ್ರೆ ನಿಮ್ಗೆ ಈಗ ಊಟ ಮಾಡ್ಬೇಕಂತ ಅಂದ್ರೆ ಸಿಗುತ್ತೆ, ತಿಂಡಿ ತಿನ್ಬೇಕಂದ್ರೆ ಸಿಗುತ್ತೆ. ಸೊ ಮಾರ್ನಿಂಗ್ ಟಿಫನ್, ಮಧ್ಯಾಹ್ನ ಲಂಚ್, ಡಿನ್ನರ್ ಎಲ್ಲ, ಸ್ನಾಕ್ಸ್, ಡಿನ್ನರ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಎಕ್ಸ್ಪ್ಲೇನ್ ಮಾಡ್ಬೋದಾ ಏನೇನ್ ಸಿಗುತ್ತೆ ಅಂತ ಎಲ್ಲ. ನಮ್ ಪಾಸಿಟಿವ್ ವೀಕ್ಷಕರಿಗೆ? ಬನ್ನಿ ನೋಡಿ, ಇವಾಗ ಸಂಹಿತ ಅವ್ರದ್ದು ಹೋಟೆಲ್ ಇದೆ, ಅಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನ ಸ್ವತಃ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ನೋಡ್ತಾ ಹೋಗೋಣ. ಇದ್ರಲ್ಲಿ ತುಂಬಾ ಐಟಮ್ಸ್ ಎಲ್ಲ ತಿನ್ನಕ್ಕಿದೆ. ಸೊ ಇದು ಚಿಪ್ಸ್ ಅದು ಇದು ಎಲ್ಲ ತರ ತಗೊಳಕಿದೆ. ಬನಾನಾ ಚಿಪ್ಸ್, ಕೋಡ್ಬಳೆ ಎಲ್ಲ, ಚಕ್ಲಿ ತರ. ನಿಮ್ಗೆ ಇದ್ರಲ್ಲಿ ಯಾವ ಫೇವ್ರೇಟ್ ನಿಮ್ಗೆ? ನೀವು ಯಾವ ತರ ಬಂದ್ರೆ ನೀವು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅದು ನೀವಾಗಿರ್ಬೋದು? ಚಕ್ಲಿ ಇಷ್ಟ. ಓಕೆ, ಚಕ್ಲಿ ತುಂಬಾ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಓಕೆ. ಸೊ ನಿಮ್ ಫೇವ್ರೇಟ್ ಚಕ್ಲಿ ಅಂತ ಹೇಳಿದ್ರೆ? ಜಿಲೇಬಿ ಎಲ್ಲ ಇದೆ ಇಲ್ಲಿ. ಓಕೆ ಮತ್ತೆ ಇದು ಲಾಡು ತರ ಎಲ್ಲ ಇದೆ. ಓಕೆ ಓಕೆ. ಸೊ ನೀವು ನಿಮ್ ಫ್ರೆಂಡ್ ಆಗಿರ್ಬೋದು, ನೀವು ಗ್ಯಾಂಗ್, ನೀವೊಂದು ಸ್ಕೂಲ್ ಗ್ಯಾಂಗ್ ಬಂದ್ರೆ ಇಲ್ಲಿ ಬರ್ತೀರಾ, ಆರಾಮಾಗಿ ಎಲ್ಲ ಟೇಸ್ಟ್ ಮಾಡ್ತಾ ಇರ್ತೀರಾ. ಓಕೆ. ಮತ್ತೆ ನಿಮ್ಗೆ ಯಾವ್ದು ಫೇವ್ರೇಟ್ ಅಂದ್ರೆ ಇದ್ರಲ್ಲಿ? ಇದ್ರಲ್ಲಿ ಚಕ್ಲಿ ಇಷ್ಟ, ಇದು ಇಷ್ಟ. ಓಕೆ. ಸೊ ಇಲ್ಲಿಗೆ ಬಂದಾಗ ತಿಂತೀರಾ ಅಥವಾ ಮನೆಗೆ ತಗೊಂಡ್ ಹೋಗ್ತೀರಾ? ಎರಡು. ನೆಕ್ಸ್ಟ್ ಇದು ತಿಂಡಿ ಜಾಗ ಇದೆ. ಓಕೆ. ಇದ್ರಲ್ಲಿ ಫುಲ್ ಸ್ನಾಕ್ಸ್ ಎಲ್ಲ ಸಿಗುತ್ತೆ. ನೀವು ಇದ್ರಲ್ಲಿ ಯಾವ್ದಾದ್ರು ಟೇಸ್ಟ್ ಮಾಡಿದೀರಾ? ಇದ್ರಲ್ಲಿ ನಾನು ಮಿರ್ಚಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ಫೇವ್ರೇಟ್. ಓಕೆ ಓಕೆ. ಚೆನ್ನಾಗಿದೆ ಟೇಸ್ಟ್ ಹಂಗಾದ್ರೆ. ಸೊ ಈ ಒಂದು ಹೋಟೆಲ್ ಬಗ್ಗೆ ಇದು ಕ್ಯೂಸಿನೋವಾ ಅಂತ. ಇದ್ರಲ್ಲಿ ತುಂಬಾ ಎಲ್ಲಾ ಟೈಪ್ಸ್ ಫುಡ್ ಸಿಗುತ್ತೆ, ಚೈನೀಸ್, ತಂದೂರ್ ಎಲ್ಲ. ಮತ್ತೆ ಸ್ನಾಕ್ಸ್ ಬೇಕಂದ್ರೆ ಅಲ್ಲಿ ನೋಡ್ಬೋದು, ದೊಡ್ಡ ಮೆನ್ಯೂ ಬೇರೆ ಇದೆ ಅಲ್ಲಿ. ಇವಾಗ ಏನಂತಂದ್ರೆ ನೀವು ವೀಕ್ಲಿ ಬರ್ತೀರಿ ಅಂತ ಹೇಳಿದ್ರೆ, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ಸೊ ಇವಾಗ ಸೇಮ್ ಒಂದೇ ಇದನ್ನ ಟೇಸ್ಟ್ ಮಾಡ್ತಾ ಇರ್ತೀರಾ ಅಥವಾ ಡಿಫ್ರೆಂಟ್ ಏನಾದ್ರು ಟ್ರೈ ಮಾಡ್ತೀರಾ? ದಿನ ಬಂದಾಗ ಡಿಫ್ರೆಂಟ್ ಟ್ರೈ ಮಾಡೋದು. ಇದ್ರಲ್ಲಿ ಬಿರಿಯಾನಿ ಮತ್ತೆ ಎಲ್ಲಾ ಪಾರ್ಟಿ ಆರ್ಡರ್ಸ್ ಎಲ್ಲಾನು ಇದೆ. ಸೊ ಎಲ್ಲ ಬರ್ತಾ ಬೇರೆ ಟ್ರೈ ಮಾಡ್ತಾ ಇರೋದು. ಒಂದು ಟ್ರೈ ಮಾಡ್ತಾ ಹೋಗ್ತಾ ಇರ್ತಾರೆ. ಇದು ಝೋರ್ಕೋ ಅಂತ. ಇದು ಫುಲ್ ಬರೀ ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ. ಮತ್ತೆ ಇದ್ರಲ್ಲಿ ತುಂಬಾ ಇದು ವೇರಿಯೇಷನ್ಸ್ ಫುಡ್ ಸಿಗುತ್ತೆ ಇಲ್ಲಿ. ಟ್ರೈ ಮಾಡಿದ್ರಾ? ಇಲ್ಲೂ ಟ್ರೈ ಮಾಡಿದ್ವಿ. ಬರ್ಗರ್, ನಂಗೆ ಬರ್ಗರ್ ಇಷ್ಟ. ನೆಕ್ಸ್ಟ್ ಇದು ಕ್ಲೋಸ್ ಆಗಿದೆ, ಬಟ್ ಇದು ಆಕ್ಚುಲಿ ಬೇಕ್ರಿ. ಇದ್ರಲ್ಲಿ ತುಂಬಾ ಜ್ಯೂಸ್ ಮತ್ತೆ ಜ್ಯೂಸ್ ಮತ್ತೆ ಬೇಕರಿ ಐಟಮ್ಸ್ ಎಲ್ಲ ಅದ್ರಲ್ಲಿ ಸಿಗುತ್ತೆ. ಮತ್ತೆ ಇದರಲ್ಲಿ ನಾರ್ಮಲ್ ಇದು ಸಂಜೆ ಕಾಫಿ ಎಲ್ಲ ಕುಡಿಯಕ್ಕೆ ಸ್ನಾಕ್ಸ್, ಕಾಫಿ, ಬಿಸ್ಕೆಟ್ಸ್, ಐಸ್ ಕ್ರೀಮ್ ಇಲ್ಲೇ ಇದೆ. ನಾನು ಅವಾಗ್ಲೇ ಬರ್ತಾ ನೋಡಿದೆ, ಕಾಫಿ ಕುಡಿತಾ ಇದ್ರಿ, ತುಂಬಾ ಚೆನ್ನಾಗಿತ್ತು ಕಾಫಿ. ಇದ್ ನೋಡ್ಬಿಟ್ಟು ಫುಲ್ ಈ ತರನೇ ನಾನು ದೊಡ್ಡವರಾದ್ಮೇಲೆ ಮಾಡ್ಬೇಕು, ಫುಲ್ ಎಲ್ರಿಗೂ ತಿನ್ನಕ್ಕೆ ಎಲ್ಲ ಚೆನ್ನಾಗಿ ಕೊಡ್ಬೇಕು. ಅದೇ ಅದು ಬೇರೆ ಇದು ಕಾಲೇಜ್ ಪಕ್ಕ ಇರೋದು. ಸೊ ಎಲ್ಲ ಮುಗಿಸ್ಕೊಂಡ್ ಆದ್ ಕೂಡಲೇ ಮುಂದೆ ಸ್ಕೂಲ್ ಇದೆ ದೊಡ್ಡದು. ಸೊ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬಂದು ಎಂಜಾಯ್ ಮಾಡ್ಬೇಕು ತರ. ಬರೀ ಫ್ಯಾಮಿಲಿ ಮಾತ್ರ ಅಲ್ಲ, ಮತ್ ಸ್ಕೂಲ್ ಇಂದ ಬರೋದ್ ಮಾತ್ರ ಅಲ್ಲ, ಫುಲ್ ಫ್ರೆಂಡ್ಸ್ ಜೊತೆ ಎಲ್ರ ಜೊತೆ ಎಂಜಾಯ್ ಮಾಡೋ ತರ. ನಾನು ಅದನ್ನೇ ಕೇಳ್ಬೇಕಂತ ಇದೆ. ಅಂದ್ರೆ ಇದೀಗ ಇಷ್ಟೊಂದು ಒಂದೇ ಕಡೆ ಎಲ್ಲಾ ತರ ಸಿಗುತ್ತೆ. ಈ ಕಡೆ ನೋಡಿದ್ರೆ ನಿಮ್ಗೆ ಮನೇಲಿ ಮಾಡಿರೋ ತರ ಇದು ಸಿಗುತ್ತೆ, ಚಕ್ಲಿ, ಕೋಡ್ಬಳೆ ಆಗಿರ್ ಮತ್ತೊಂದು. ಈ ಕಡೆ ನಿಮಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಫುಡ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ ಯಾವ ಜಾನರ್ ಜನಗಳು ಬರ್ತಾರೆ ಅಂದ್ರೆ ಸ್ಟೂಡೆಂಟ್ಸ್, ದೊಡ್ಡವರ, ಫ್ಯಾಮಿಲಿನ, ಯಾವ ತರದವ್ರು ಬರ್ತಾರೆ? ಒಂಥರ ಮಾತ್ರ ಅಂತ ಹೇಳಕ್ ಆಗಲ್ಲ. ಮೋಸ್ಟ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಎಲ್ಲ ಬರ್ಬೋದು ಕಾಲೇಜ್ ಇಂದ ಎಲ್ಲ. ಬಟ್ ದೆನ್ ಸುಮಾರು ಜನ ಫ್ಯಾಮಿಲಿ ಅವರು ಬರ್ತಾರೆ. ಎಸ್ಪೆಷಲಿ ವೀಕೆಂಡ್ಸ್ ಅಲ್ಲಿ ಫುಲ್ ಆಗಿರುತ್ತೆ, ಫುಲ್ ಕೂತ್ಕೊಳ್ಳಕ್ಕೂ ಜಾಗ ಇರಲ್ಲ, ಆ ತರ ಫಿಲ್ಡ್ ಆಗಿರುತ್ತೆ. ಮತ್ ಎಲ್ರಿಗೂನು ಇದು ಒಂದೊಂದ್ ತರ ಫೇವ್ರೇಟ್ ಮಾತ್ರ ಇರಲ್ಲ. ಎಲ್ರಿಗೂನು ಎಲ್ಲಾ ಕಡೆಯಿಂದಾನು ಇಷ್ಟ ಆಗುತ್ತೆ ಇದೆಲ್ಲ. ಎಲ್ಲಾದು ಒಂದೊಂದ್ ಟೇಸ್ಟ್ ನೋಡ್ಬೋತಾರ ಆ ತರ. ಎಲ್ಲಾದು ಒಂದೊಂದ್. ಸೊ ಇವಾಗ ಒಂದೇನಂತಂದ್ರೆ, ನಿಮಗೆ ಆಗ್ಲೇ ಮಾತಾಡ್ತಾ ಹೇಳಿದ್ರೆ, ನಾನು ಬಿಸ್ನೆಸ್ ಇದ್ರಲ್ಲಿ ಒಂದ್ ಸ್ವಲ್ಪ ನೀವು ಆಕ್ಟಿವ್ ಕೂಡ ಮಾಡ್ತಿದ್ರಿ, ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೀರಾ. ಸೊ ಹೆಂಗೆ ಇದು ಎರಡು ಬ್ಯಾಲೆನ್ಸ್ ಮಾಡ್ತೀರಾ, ಅಥವಾ ಯಾವ ಕಡೆ ಯಾವ ಫೀಲ್ಡ್ ಅಲ್ಲಿ ಹೋಗ್ತೀರಾ? ನಾನು ಮೋಸ್ಟ್ಲಿ ಈಗ ಬರೀ ಆಕ್ಟಿಂಗ್ ಮತ್ತೆ ಎಜುಕೇಶನ್ ನನ್ನ ಸ್ಟಡೀಸ್ ಅಲ್ಲಿ ಫೋಕಸ್ ಮಾಡ್ತೀನಿ. ಬಟ್ ಆದಾಗ ನನ್ ಫ್ರೆಂಡ್ಸ್ ಮತ್ತೆ ಇದೆಲ್ಲ ಇಲ್ಲಿ ಜಾಗ ಎಲ್ಲ ಬಂದ್ ನೋಡೋದು. ಬಟ್ ನಮ್ ತಂದೆ ಆಕ್ಚುಲಿ ಈ ತರನೇ ಸುಮಾರು ಜಾಗ ಮಾಡಕ್ಕೆ ಫುಲ್ ಪ್ಲಾನ್ ಎಲ್ಲ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅವ್ರ ಜೊತೆ ಎಲ್ಲ ಅದನ್ನೆಲ್ಲ ವಿಸಿಟ್ ಮಾಡೋದು, ಮತ್ತೆ ನೋಡೋದು ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದು. ಅದ್ ಮತ್ತೆ ನಮ್ ಅಮ್ಮನ್ ಜೊತೆ ಎಲ್ಲ ಹೊರಗ್ ಹೋಗೋದು, ಅದೆಲ್ಲ ನನ್ ಹಾಬೀಸ್ ಆಕ್ಚುಲಿ.
ಸೊ ಅದ್ ಮಾಡಕ್ ನನಗ್ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಪಬ್ಲಿಕ್ ಅಲ್ಲಿ ನೀವು ಯಾವಾಗಾದ್ರೂ ಬಂದಾಗ ಯಾರಾಗಿರೋದು ನಿಮ್ಮನ್ನ ಗುರ್ತಿಡಿರುವಂತಹ ಘಟನೆ ಏನಾದ್ರು ಆಗಿದ್ಯಾ? ಸುಮಾರು ಸಲ ಆಗಿದೆ ಹಿಂಗೆ. ಓ ನೀವ್ ನಾನ್ ಚಿಕ್ಕವಳಿದ್ದಾಗ ವಿಕ್ರಾಂತ್ ರೋಣ ಅಂತ ಮಾಡಿದ್ನಲ್ಲ, ಹೌದೌದು. ಸೊ ಅದ್ರಲ್ಲಿ ಮತ್ತೆ ಈಗ ನನಗ್ ಇನ್ನೆಷ್ಟು ಬರುತ್ತೆ ಅಂತಾನೂ ಗೊತ್ತಿಲ್ಲ. ಇದ್ ನೆಕ್ಸ್ಟ್ ನಾಳೆ ಮೂವಿ ಬರ್ತಾ ಇದೆಯಲ್ಲ ಜೂನಿಯರ್, ಸೊ ಅದಕ್ಕೂನು ಎಷ್ಟೆಷ್ಟ್ ಹೇಳ್ತಾರಂತಾನು ಗೊತ್ತಿಲ್ಲ ನಂಗೆ. ಬಟ್ ಆಗಿದೆ ಮತ್ತೆ ಇನ್ನೂ ಆಗತ್ತೆ ಅಂತ ಅನ್ಕೊಂತೀನಿ. ಸೊ ಅದೇ ಮಾತಾಡ್ತಾ ಕೇಳಿದ್ರಿ, ಈ ಜೂನಿಯರ್ ಇನ್ನು ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದ್ರಲ್ಲಿ ನಿಮ್ ಕ್ಯಾರೆಕ್ಟರ್ ಏನಂತ ಕೇಳ್ಬೋದಾ? ಏನ್ ಮಾಡಿದೀರಾ? ನನ್ ಕ್ಯಾರೆಕ್ಟರ್ ಅದ್ರಲ್ಲಿ ಆಕ್ಚುಲಿ ಜೆನಿಲಿಯಾ ಡಿಸೋಜಾ ಅಂತ ಇದಾರೆ, ಅವ್ರದ್ದು ಯಂಗರ್ ರೋಲ್. ಅವ್ರದ್ದು ಚಿಕ್ಕವರಿದ್ದಾಗ ಬ್ಯಾಕ್ ಸ್ಟೋರೀಸ್ ಅಲ್ಲಿ ನಾನ್ ಮಾಡೋದು ಅದನ್ನ. ನೀವು ಆ ಫಿಲಮ್ ಅಲ್ಲಿ ಫುಲ್ ಇರ್ತೀರಾ, ಫಸ್ಟ್ ಹಾಫ್ ಇರ್ತೀರಾ, ಸೆಕೆಂಡ್ ಹಾಫ್ ಇರ್ತೀರಾ, ಯಾವ ತರ? ಆತರ ಅಲ್ಲ, ನಾನ್ ಫಿಲಮ್ ಅಲ್ಲಿ ಫುಲ್ ಇರ್ತೀನಿ ಅಂತಾನು ಅಲ್ಲ, ಬಟ್ ಸ್ಮಾಲ್ ಪಾರ್ಟ್ಸ್ ಆದ್ರೆ ವಹಿಸ್ತಕ್ಕಂಗೆ ಬರ್ತೀರಾ, ಮುಖ್ಯದ ಪಾರ್ಟ್ಸ್ ಆದ್ರೆ. ಸೊ ಅಪ್ಕಮಿಂಗ್ ನೆಕ್ಸ್ಟ್ ಯಾವ ಫಿಲಮ್ ಅಲ್ಲಿ ನಿಮ್ದು ಅಪ್ಕಮಿಂಗ್ ಇದೆ? ಯಾವ್ದು ಇಲ್ಲ, ಬರೀ ನೆಕ್ಸ್ಟ್ ಜೂನಿಯರ್ ಬರುತ್ತೆ, ನಾಳೆ ರಿಲೀಸ್ ಆಗ್ತಿದೆ. ಅದ್ ಬಿಟ್ರೆ ನಾನು ವಿಕ್ರಾಂತ್ ರೋಣ ಮತ್ತೆ ಅದ್ ಬಿಟ್ರೆ ಯಾವ್ದು ಮಾಡಿಲ್ಲ. ಸೀರಿಯಲ್ ಅಲ್ಲಿ ಆತರ ಇಲ್ಲ, ಅದೆಲ್ಲ ಯಾವ್ದು ಮಾಡಿಲ್ಲ. ಸೊ ನಿಮ್ದು ಈ ಫಿಲಮ್ ಇಂಟ್ರೆಸ್ಟ್, ಆ ಫೀಲ್ಡ್ ಗೆ ಇಂಟ್ರೆಸ್ಟ್ ಯಾವ ತರ ಇದೆ ನಿಮ್ಗೆ? ಅಂದ್ರೆ ಮುಂದೆ ಏನಾದ್ರು ನೀವು ಬೇರೆ ಯಾವ ತರ ಇದ್ ಮಾಡಬಹುದಾ? ಕ್ಯಾರೆಕ್ಟರ್ ನಂಗೆ ಇದರ ಒಂದು ಕ್ಯಾರೆಕ್ಟರ್ ನಂಗೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ, ಇವಾಗ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದೀರಾ. ಸೊ ನಿಮಗೆ ಆ ಜಾನರ್ ತಕ್ಕಂಗೆ ಸಿಗುತ್ತೆ. ನೆಕ್ಸ್ಟ್ ಇನ್ ನೀವು ಹೀರೋಯಿನ್ ಆಗಿ ಅಥವಾ ಆತರ ಏನಾದ್ರು ಮಾಡೋ ಚಾನ್ಸ್ ಇದೆಯಾ? ನನಗ್ ಆತರ ಏನೂ ಇಲ್ಲ. ಅವ್ರು ಏನೇನ್ ಕೊಡ್ತಾರೋ ನನ್ಗ್ ಅದೇ ಖುಷಿ ಆಗತ್ ಮಾಡಕ್ಕೆ. ಅವ್ರ ಏನ್ ಕೊಡ್ತಾರೋ ನಾನ್ ಅದ್ರಲ್ಲೆಲ್ಲ ಹಾರ್ಡ್ ವರ್ಕ್ ಎಲ್ಲ ಹಾಕ್ಬಿಟ್ಟು ಅದ್ರಲ್ಲಿ ಮಾತ್ರ ಎಲ್ಲ ಮಾಡ್ತೀನಿ ನಾನು, ಅವ್ರು ಕೊಟ್ಟಿದ್ನೆಲ್ಲ. ಅದು ಜೂನಿಯರ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಫಿಲಮ್? ಯಾಕೆಂತಂದ್ರೆ ಒಂದ್ ಕಡೆ ಹೀರೋ ಕೂಡ ಹೊಸಬ್ರು ಕಿರೀಟಿ, ಇನ್ನೊಂದ್ ಕಡೆ ಜೆನಿಲಿಯಾ ಅವರು ತುಂಬಾ ಫೇಮಸ್, ಈ ಕಡೆ ಶ್ರೀಲೀಲಾ ಅವರು ಕನ್ನಡದವರು. ಹೆಂಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್? ಯಾವ ತರ ಇತ್ತು? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದು ಬೇರೆ ರವಿ ಸರ್ ಇದಾರೆ ಅಲ್ಲಿ. ಹೌದು, ರವಿ ಸರ್. ಅವ್ರು ನಮ್ ತಂದೆ ಆಕ್ಟ್ ಮಾಡ್ತಾ ಇದಾರಲ್ಲ, ಅವರು ನಮಗೆ ಆಕ್ಚುಲಿ ಇದು ಸೆಟ್ಸ್ ಮಧ್ಯದಲ್ಲಿ ಎಲ್ಲ ಇದ್ದಾಗ ಅವ್ರು ನಮಗೆ ಯಾವಾಗ್ಲೂ ಸ್ನಾಕ್ಸ್ ಎಲ್ಲ ತಂದ್ಕೊಡೋರು. ಸೊ ಅದು ಯಾವಾಗ್ಲೂ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಂಗೆ ಯಾರೋ ಬಂದ್ಬಿಟ್ಟು ಮಧ್ಯದಲ್ಲಿ ಅವ್ರಿಗೆ ಸ್ನಾಕ್ಸ್ ತಗೊಂಬನ್ನಿ ಅಂತ ಹೇಳ್ದವ್ರು. ಸೊ ನನಗ್ ತುಂಬಾ ಖುಷಿ ಆಯ್ತು ಜೂನಿಯರ್ ಅಲ್ಲಿ ಆಕ್ಟ್ ಮಾಡಿದ್ದು. ಇದು 3 years ಎಕ್ಸ್ಪೀರಿಯನ್ಸ್ ಆಸಮ್ ಆಗಿತ್ತು. ಸೊ ಸೆಟಲ್ ಅಲ್ಲಿ ನಿಮ್ಮನ್ನ ಏನಂತ ಕರಿತಾ ಇದ್ರ? ಅಲ್ಲಿ ನಿಮ್ ಹೆಸರು ಕರಿತಾ ಇದ್ರ ಅಥವಾ ಪುಟ್ಟಿ ಆತರ ಏನಾದ್ರು ಕರಿತಾ ಇದ್ರ? ಹಂಗೆ ಬೇರೆ ಸುಮಾರು ಜನ ಬೇರೆ ಬೇರೆ ತರ ಕರಿತಾ ಇದ್ರು. ಸುಮಾರು ಜನ ಸಮಿತಾ, ಸುಮಾರು ಜನ ಪುಟ್ಟಿ, ಸುಮಾರು ಜನ ಹಂಗ್ ಕರಿತಿದ್ರು. ಸೊ ಇವಾಗ ನೆಕ್ಸ್ಟ್ ಇದ್ರದೆಲ್ಲ ಮಾಡಿ ಎಜುಕೇಶನ್ ಇದ್ರಲ್ಲಿ ನೀವು ಏನು ಮಾಡ್ಬೇಕಂತ ಇದೀರಾ? ಎಜುಕೇಶನ್ ಅಲ್ಲಿ ನಾನು ಆಕ್ಚುಲಿ ಇದೆಲ್ಲ ಮೂವಿನೂ ಮಾಡ್ತೀನಿ, ಬಟ್ ಇಲ್ಲಾಂದ್ರೆ MBA ಮಾಡ್ಬೇಕಂತ ಅನ್ಕೊಂತಿದ್ದೆ. ಮಾತಾಡ್ತಾ ಟೈಮ್ ಕೂಡ ಆಯ್ತು. ನಿಮ್ ಹೋಟೆಲ್ ಅಲ್ಲಿ ಸುಮಾರು ವೆರೈಟಿ ತೋರಿಸಿದ್ರಿ. ಏನ್ ಯಾವ್ದು ನಾವು ಟೇಸ್ಟ್ ಮಾಡ್ಬಿಟ್ಟು ಇದು ಮಾಡೋಣ? ನಿಮಗೆ ಯಾವ್ದು ಬೇಕಾದ್ರೂ ಟೇಸ್ಟ್ ಮಾಡಿ. ಯಾವ್ದು ನಿಮ್ಮ ಇದ್ರಲ್ಲಿ? ಇಲ್ಲಿ ಕಾಫಿ ಮತ್ತೆ ಇದು ಬಿಸ್ಕೆಟ್ ಮೋಸ್ಟ್ ಸ್ಪೆಷಲ್. ಕಾಫಿ ಇಲ್ಲಿ ಚೆನ್ನಾಗಿರುತ್ತೆ. ಕಾಫಿ ಕುಡಿಯೋಣ. ಕಾಫಿ ಸ್ಪೆಷಲ್ ಅಂತ ಹೇಳಿದ್ರಿ, ಕಾಫಿ ಇದೆ. ಇಲ್ಲಿ ಮಾಲ್ಗುಡಿ ಡೇಸ್ ಅಂತ ಬರ್ದಿದೆ, ಶಂಕರ್ ನಾಗ್ ಅವ್ರದ್ದು ಫಿಲಮ್ ಇದು. ಮಾಲ್ಗುಡಿ ಸ್ಪೆಷಲ್ ಕಾಫಿ ಇದೆ ಅಂತ ಹೇಳ್ತಾ ಕುಡಿತಾ ಮಾತಾಡೋಣ. ಸೊ ಇವಾಗ ಇಲ್ಲಿ ನಿಮ್ಗೆ ಫ್ರೀ ಟೈಮ್ ಬೇಜಾರಾದಾಗ ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ, ಸೊ ಬಂದ್ಬಿಟ್ಟು ಏನ್ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜಾಸ್ತಿ ಯಾರ ಜೊತೆ ಬರೋದು? ಫ್ಯಾಮಿಲಿ ಜೊತೆ. ಫ್ರೆಂಡ್ಸ್ ಅಷ್ಟು ಇಲ್ಲ. ಏನಕ್ಕೆ? ಯಾಕಂದ್ರೆ ಇದು ಫ್ರೆಂಡ್ಸ್ ಡೈಲಿ ಫ್ರೆಂಡ್ಸ್ ಜೊತೆ ಸಿಗ್ತಾ ಇರ್ತೀವಿ ತರ? ಡೈಲಿ ಫ್ರೆಂಡ್ಸ್ ಜೊತೆ ಸಿಗ್ತಾ ಇರ್ತೀವಿ. ಫ್ಯಾಮಿಲಿ ಟೈಮ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ, ಅದಕ್ಕೇನೆ. ಸೊ ನಿಮ್ಗೆ ಬ್ರದರ್ ಸಿಸ್ಟರ್ ಓಕೆ. ಸೊ ಮನೇಲಿ ನೀವು ಏನ್ ಮಾಡ್ತೀರಾ ಜಾಸ್ತಿ? ಬುಕ್ ಓದೋದು ಅಥವಾ ಮ್ಯೂಸಿಕ್, ಡ್ಯಾನ್ಸ್ ಆತರ ಏನಾದ್ರು ಜಾಸ್ತಿ ಏನ್ ಇದ್ ಮಾಡ್ತೀರಾ? ನಾನು ಮನೆಯಲ್ಲಿ ಯೂಶಲಿ ಆಕ್ಚುಲಿ ನನ್ ಮನೆ ಇರೋದೇ ಕಮ್ಮಿ. ನನ್ಗೆ ಇದು ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ತುಂಬಾ ಇಷ್ಟ. ಸೊ ಇಲ್ಲಾಂದ್ರೆ ಸ್ಕೂಲ್ ಅಲ್ಲಿ ಇರ್ತೀನಿ, ಸ್ಕೂಲ್ ಅಲ್ಲಿ ಅದು ಎಲ್ಲ ಮಾಡ್ಕೊಂಡಿರ್ತೀನಿ, ಲೇಟ್ ಆಗಿ ಬರ್ತೀನಿ. ಇಲ್ಲಾಂದ್ರೆ ನಾನು ಇದಕ್ ಹೋಗಿರ್ತೀನಿ, ಆಟಾಡಕ್ ಹೋಗಿರ್ತೀನಿ. ಆಟಾಡಕ್ ಹೋದ್ರೆ ಎಸ್ಪೆಷಲಿ ವೀಕೆಂಡ್ಸ್ ನಲ್ಲಿ ನಾನ್ ಬರೋದು ಆಲ್ಮೋಸ್ಟ್ 9 o'clock ಆಗುತ್ತೆ, 9:30. ಜಾಸ್ತಿ ಇಂಟ್ರೆಸ್ಟ್ ನಂಗೆ ಈಗ ವಾಲಿಬಾಲ್ ಮತ್ತೆ ಬಾಸ್ಕೆಟ್ಬಾಲ್ ಫುಲ್ ನಮ್ಗೆ ಇಷ್ಟ. ಆದ್ರೆ ಇವಾಗ ನಮ್ಗೆ ಖೋಖೋ ಆಡಕ್ ತುಂಬಾ ಇಷ್ಟ. ಖೋಖೋ ಅಲ್ಲಿ ನೋಡೋದು ಮತ್ತೆ ಕ್ಯಾಚ್ ಮಾಡೋದು ತುಂಬಾ ಎಕ್ಸೈಟಿಂಗ್ ಇರುತ್ತೆ ಅದಕ್ಕೆ. ಸೊ ನೀವ್ ಒಂಥರ ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ಬೋದು. ಈ ಕಡೆ ನೋಡಿದ್ರೆ ಈ ಕಡೆ ನನ್ಗೆ ಬಿಸ್ನೆಸ್ ಆಸೆ ಇದೆ ಅಂತ ಹೇಳ್ತೀರಾ, ಅಂದ್ರೆ ನಾವು ತರ ಆಗ್ಬೇಕು ಅಂತೀರಾ. ಒಂದ್ ಕಡೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಫಿಲಮ್ ಅಲ್ಲೂ ಮಾಡ್ತಾ ಇದ್ರೆ, ಈ ಕಡೆ ಸ್ಪೋರ್ಟ್ಸ್ ಇದೀರಾ. ಸೊ ಅದ್ ಬಿಟ್ಟು ಬೇರೆ ಏನೇನ್ ಇಂಟ್ರೆಸ್ಟ್ ಇದೆ? ಡ್ಯಾನ್ಸ್, ಸಿಂಗಿಂಗ್? ಮಾಮೂಲಿ ಏನ್ ಬಿಡ್ತೀರಾ, ಅದೆಲ್ಲ ಈಸಿ ಏನ್ ಬಿಡ್ತೀರಾ? ಹೇಗಿದೆ ಕಾಫಿ ನಿಮ್ ಹೋಟೆಲ್? ನಿಮ್ಗೆ ಕೇಳ್ತಾ ಇದೀವಿ. ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ
ಮಾಲ್ಗುಡಿ ನೇಮು ಅದೇ ತರ ಇಟ್ಟಿದ್ದಾರೆ, ಸಾಕಾಗಿದೆ. ಮಾಲ್ಗುಡಿ ಹೌದು. ಸೊ ಇವಾಗ ನೀವು ಎಜುಕೇಶನ್ ಬಂದ್ರೆ ನೀವು ಫಸ್ಟ್ ಬೆಂಚ, ಮಿಡ್ಲ್ ಬೆಂಚ, ಲಾಸ್ಟ್ ಬೆಂಚ? ಲಾಸ್ಟ್ ಬೆಂಚ್. ಲಾಸ್ಟ್ ಬೆಂಚ್ ಯಾಕೆ? ಲಾಸ್ಟ್ ಬೆಂಚ್ ಯಾಕಂದ್ರೆ ನಾನು ಓದೋದ್ರಲ್ಲಿ ಫುಲ್ ಜಾಸ್ತಿ ಏನಿಲ್ಲ, ಹಾ, okay. ಅದ್ರಲ್ಲಿ Other activities. ಮೀಡಿಯಂ. ಹಾ. ಆದ್ರೆ ಹೆಂಗೆ ಅಂದ್ರೆ ನಂದು ಹೈಟ್ ನೋಡಿದ್ರು ಬೇರೆ ಯಾರಿಗೂ ನೋಡಕ್ಕಾಗಲ್ಲ, ಸೊ ಅದಕ್ಕೆ ಲಾಸ್ಟ್ ಬೆಂಚ್ ನಾನು. ಓಕೆ. ಸೊ ಹಂಗೆ ಇವಾಗ ನಿಮ್ಗೆ ನಿಮ್ದು ಇದೆಲ್ಲ ಒಂದು ಸ್ಪೋರ್ಟ್ಸ್ ಇದೊಂಥರ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವ್ದೇ ಗೇಮ್ ಆಗಿರ್ಬೋದು, ಖೋ ಖೋ, ಬಾಸ್ಕೆಟ್ ಬಾಲ್, ಅದಕ್ಕೆಲ್ಲ ಈಸಿ. ಸೊ ಏನ್ ಹೇಳ್ತಾರೆ ನಿಮ್ಮ ಟೀಚರ್ಸ್ ಆಗಿರ್ಬೋದು ಏನಾದ್ರು? ಟೀಚರ್ಸ್ ಎಲ್ಲ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಅಂತ ಎಲ್ಲ ಅಂತಾರೆ. ಅದ್ ಮತ್ತೆ ಇದು ಸ್ಟಡೀಸ್ ಅಲ್ಲೆಲ್ಲ ಮೀಡಿಯಂ ಇದು ಮತ್ತೆ ಮಾತಾಡಲ್ಲ ಅಂತ ಅಂತಾರೆ. ಫ್ರೆಂಡ್ಸ್ ಎಲ್ಲ ಸುಮಾರು ಇದಾರೆ, ಸುಮಾರು ಜನ. ಮತ್ ಅದನ್ನು ಬಂದ್ ಕೇಳ್ತಿರ್ತಾರೆ, ನೀನ್ ಮೂವಿ ಮಾಡಿದ್ಯಲ್ಲ ಇಲ್ಲ ನನಗ್ ಮಾತ್ರ ಇದ್ ಮಾತ್ರ ಅಂತ ಕೇಳ್ತಾರೆ. ಮೂವೀಸ್ ಮಾತ್ರ ನನಗ್ ಫ್ರೀ ಟಿಕೆಟ್ ಕೊಡ್ಸ್ಬೇಕು, ಟಿಕೆಟ್ ಅದನ್ನ ದೊಡ್ಡವರಾದ್ಮೇಲೆ ನಮ್ಮನ್ನೆಲ್ಲ ನೆನ್ಪಿಟ್ಕೋಬೇಕಂತ ಅಂತಾರೆ. ಇನ್ನೇನು ನೀನು ನೆಕ್ಸ್ಟ್ ನೀವು ಹೀರೋಯಿನ್ ಆಗಿ ಆತರ ಏನೋ ಡೈಲಾಗ್ ಹೇಳ್ತಾರ? ನನ್ನ ಮಾತ್ರ ನಿಂಪಿಟ್ಕೊಬೇಕು, ನಿಮ್ ಫ್ರೆಂಡ್ ನಾನ್ ಅಂತ ಎಲ್ಲ ಅಂತ ಇರ್ತಾರೆ ಟೀಚರ್ಸ್ ಹಂಗೆ ಅಂತಿರ್ತಾರೆ. ಸೊ ನೀವೇನ್ ರಿಪ್ಲೈ ಮಾಡ್ತೀರಾ ಅದಕ್ಕೆ? ನಾನ್ ಅದಕ್ಕೆ ಮಾಡೋಣ, ಅವ್ರ ನೆನ್ಪಿಟ್ಕೊಂಡಲ್ವೇ ನನ್ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ. ಇವಾಗ ಎಜುಕೇಶನ್ ನಿಮ್ಗೆ ಈ ಒಂದು ಕೆಲವರಿಗೆ ಇರ್ತಾನೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅದೇ ಅಂತ ನಿಮ್ಗೆ ಏನಿದೆ ಅಂಬಿಷನ್? ನನೀಗ ಅದ್ ಎಜುಕೇಶನ್ ಅಲ್ಲಿ ನನಗೆ ಏನು ಇಲ್ಲ ಆಕ್ಚುಲಿ. ಮುಂದೆ ಏನಾಗತ್ತಂತ ಹಂಗೆ ಏನಾಗತ್ತೆ ನೋಡ್ಬೇಕು. ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಮೋಸ್ಟ್ಲಿ, ಇಂಜಿನಿಯರಿಂಗ್ ಇಲ್ಲ ಕಾಮರ್ಸ್. ಓಕೆ. ಸೊ ಎರಡು ಇವಾಗ ಏನಂತಂದ್ರೆ ಎಲ್ಲಾ ಕಡೆ ಫೋಕಸ್ ಮಾಡ್ತಾರೆ. ಒಂದ್ ಕಡೆ ಸ್ಪೋರ್ಟ್ಸ್, ಈ ಕಡೆ ಫಿಲಂ ಇಂಡಸ್ಟ್ರಿ, ಈ ಕಡೆ ಎಜುಕೇಶನ್. ಸೊ ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ ಇವಾಗೇನೋ? ಓಕೆ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಪ್ಕಮಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಯಾಕಂದ್ರೆ ಸ್ಟಡೀಸ್ ಮೇಲೆ ಮೋರ್ ಇಂಪಾರ್ಟೆಂಟ್ ಇದೆ ಅಲ್ಲ, ಸೊ ಅದ್ರ ಮೇಲೆ ಮೋರ್ ಫೋಕಸ್ ಮಾಡ್ಬೇಕು. ಬಟ್ ಅದನ್ನೆಲ್ಲ ಇವಾಗಿದೆ ಏನ್ ಜಾಸ್ತಿ ಇಲ್ವಲ್ಲ ಸ್ಟಡೀಸ್ ಎಲ್ಲ, ಸೊ ಅವಾಗ್ಲೇ ಎಂಜಾಯ್ ಮಾಡ್ಬೇಕಂತ ಅಂತಾರೆ. ಸೊ ಇವಾಗ ಏನಿದೆ ಎಲ್ಲ ಎಂಜಾಯ್ ಮಾಡ್ಕೊಬೇಕು, ಆಮೇಲೆ ಏನಾಗುತ್ತೆ ಏನಾಗ ಗೊತ್ತಿಲ್ಲ ನಂಗೆ. ಸೊ ಈ ಪ್ಲೇಸ್ ಬಿಟ್ಟು ನೀವು ಬೇರೆ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಅದ್ ಬಿಟ್ರೆ ಬೇರೆ ನಾನು ಹೋಗ್ತೀನಿ ವೀಕೆಂಡ್ ಅಲ್ಲಿ ಆಗಿರ್ಬೋದು, ಸಂಡೇ ಆಗಿರ್ಬೋದು, ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಎಲ್ಲಿ ಹೋಗ್ತೀರಾ? ಬೇರೆ ಕಡೆ ನಾನು ಆಕ್ಚುಲಿ ಎಲ್ಲೂ ಜಾಸ್ತಿ ಹೋಗಲ್ಲ. ನಮ್ಮ ಅಪಾರ್ಟ್ಮೆಂಟ್ ತುಂಬಾ ದೊಡ್ಡಕ್ಕಿದೆ, ಜಾಸ್ತಿ ಫ್ರೆಂಡ್ಸ್ ಎಲ್ಲ ಇದಾರೆ, ಸೊ ದಿನ ಅಲ್ಲಿ ಹೋದ್ರೇನೆ ಟೈಮ್ ಸ್ಪೆಂಡ್ ಆಗುತ್ತೆ. ಬಟ್ ಏನಾದ್ರು ನಿಜ ಹೊರಗೆ ಹೋಗ್ಬೇಕಂತ ಅಂದ್ರೆ ಹಂಗೆ ನಮ್ ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಮಾಲಿಗೆ ಅಲ್ಲಿ ಹೋಗ್ತಾ ಇರ್ತೀನಿ. ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ. ಸೊ ಇದೆ ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ನಿಮ್ದು ಯಾವ ತರ ಇರುತ್ತೆ? ಕಾನ್ಸಂಟ್ರೇಷನ್ ಆಗಿರ್ಬೋದು, ಓದೋದಾಗಿರ್ಬೋದು, ಇಷ್ಟೇ ಟೈಮ್ ಕೊಡ್ತೀರಾ ಗೇಮ್ಗೆ, ಎಜುಕೇಶನ್ ಈ ತರ ಅಂತ? ನಾನೀಗ ಎಕ್ಸಾಮ್ಸ್ ಆಕ್ಚುಲಿ ನಂದು ಬರ್ತಿದೆ ಹತ್ರ, ಸೊ ಅದಕ್ಕೇನೆ ಈಗ ಸ್ಪೋರ್ಟ್ಸ್ ಎಲ್ಲ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಮಾತ್ರ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಸೊ ಈಗ ಡೈಲಿ 2 hours ಇಲ್ಲ 1 hour ಓದ್ಕೊಂತಿರ್ತೀನಿ, ಬಟ್ ಅಷ್ಟೇ. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಯಾರೋ ರವಿಚಂದ್ರನ್ ಸರ್ ಅನ್ಸುತ್ತೆ, ಏನ್ ಇಷ್ಟು ದೊಡ್ಡವಳಾಗಿದ್ಯಾ, ಅವಾಗ ನೋಡಿದಾಗ ಇಷ್ಟು ಚಿಕ್ಕವಳಾಗಿದೆ ಅಂತ ಏನೋ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಆಕ್ಚುಲಿ ಇದು 3 years ಇಂದ ಶೂಟಿಂಗ್ ಮಾಡ್ತಾನೆ ಇದೀವಿ. ಸೊ ಅವಾಗಿನ್ ಮತ್ತೆ ಇವಾಗಿನ ಡಿಫ್ರೆನ್ಸ್ ತುಂಬಾ ಇದೆ. ನನ್ ಹೈಟ್ ಬೇರೆ ಫುಲ್ ಬೆಳಿತಿದ್ದೀನಲ್ಲ, ಸೊ ಅದಕ್ಕೆ. ಹಂಗೆ ಇವಾಗ ಚೈಲ್ಡ್ ಆರ್ಟಿಸ್ಟ್ ಇಂದ ಅಪ್ಕಮಿಂಗ್ ಹೀರೋಯಿನ್ ಲೆವೆಲ್ಗೆ ಎಲ್ಲ ಥಿಂಕ್ ಮಾಡಿದ್ರೆ ಫಿಲಂ ಇಂಡಸ್ಟ್ರಿ ಏನಾದ್ರು ಆತರ ಆಪರ್ಚುನಿಟಿ ಬಂದ್ರೆ ಏನ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಯಾರು ಡೈರೆಕ್ಟರ್ ಬಂದ್ಬಿಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಹೀರೋಯಿನ್ ಆಗಿ ಮಾಡ್ಬೇಕು ಅಂತ ಅಪ್ಕಮಿಂಗ್ 2-3 years ಆಗಿರ್ಬೋದು, ನೆಕ್ಸ್ಟ್ ಏನ್ ಮಾಡ್ತೀರಾ? ಅಥವಾ ನಿಮ್ಮ ಫಾದರ್ ಮದರ್ ಡಿಸಿಷನ್ ಬಿಡ್ತೀರಾ, ಅಥವಾ ನೀವೇ ಏನಾದ್ರು ಡಿಸಿಷನ್ ತಗೊಳ್ತೀರಾ? ನಾನ್ ಮಾತ್ರ ಅಲ್ಲ, ಮತ್ ನನ್ ಪೇರೆಂಟ್ಸ್ ಅಂತ ಮಾತ್ರ ಅಲ್ಲ, ನಾವೆಲ್ರೂ ಒಟ್ಟಿಗೆ ಕುತ್ಕೊಂಡು ಇದ್ ಮಾಡೋದಾ ಇಲ್ಲ ಮಾಡ್ಬಾರ್ದಾ, ಹೆಂಗಿರತ್ತೆ ಅಂತ ಎಲ್ಲ ನೋಡ್ತೀವಿ. ಅದಾದ್ಮೇಲೆ ಮೋಸ್ಟ್ ಆಫ್ ದ ಟೈಮ್ ಅಗ್ರಿ ಮಾಡ್ತೀವಿ. ಸೊ ಪಾಸಿಬಲ್ ಅಂದ್ರೆ ಮಾಡ್ತೀರಾ ಹೀರೋಯಿನ್ ಆಗಿ? ನೋಡ್ತಿ ಯಾವ್ದೇ ಇದಿಲ್ಲ. 100% ನೀವು ಈ ವಿಡಿಯೋ ನೋಡ್ತಾ 100% ಎಲ್ಲ ಡೈರೆಕ್ಟರ್ಗಳು ಪಕ್ಕ ನಿಮಗೆ ಕೇಳೋ ಚಾನ್ಸ್ ಇದೆ. ಸೊ ಒಟ್ಟಲ್ಲಿ ಮಾಡ್ತೀರಾ? ಆಪರ್ಚುನಿಟಿ ಬಂದ್ರೆ ಮಾಡೇ ಮಾಡ್ತೀರಾ? ಬಟ್ ಇವಾಗೀಗಲ್ಲ, ಒಂದ್ ಸ್ವಲ್ಪ ಫ್ಯೂ ಇಯರ್ಸ್ ಆದ್ಮೇಲೆ. ಸೊ ನನ್ಗೆ ಕೇಳ್ಬೇಕಂತಿದ್ದೆ, ನೀವು ಇಷ್ಟು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದೀರಾ, ಸೊ ಯಾವ್ಯಾವ ಫಿಲಂ ಅಲ್ಲಿ ಮಾಡಿದ್ರೆ ಅಂದ್ರೆ ಈ ಫಿಲಂ ನನ್ಗೆ ಮರೆಯಕ್ಕೆ ಆಗಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಯಾವ ಫಿಲಂ ಇಲ್ಲಿ ನೀವು ಆಕ್ಟ್ ಮಾಡಿರೋ ಫಿಲಂಗಳಲ್ಲಿ? ನಾನ್ ಇದಕ್ಕಿಂತ ಮುಂಚೆ ಬರೀ ಬಣ್ಣ ಫಿಲಂ ಅಲ್ಲಿ ಆಕ್ಟ್ ಮಾಡಿದ್ದು, ವಿಕ್ರಾಂತ್ ರೋಣ ಆಗಿ. ಅದು ಸುದೀಪ್ ಮಗಳ ಹಾಗೆ ಮಾಡಿದ್ದು, ಸುದೀಪ್ ಮಗಳ ಪಾತ್ರ ಆಗಿ ಮಾಡಿದ್ದು. ಅದೊಂದು ಡೈಲಾಗ್ ಬರುತ್ತಲ್ಲ ಅದು? ಅದೇ ಅದ್ರಲ್ಲಿ ನಾನು ಅವಾಗ ಅದನ್ನು 2 to 3 years ತಗೊಂತು. ಆಲ್ಮೋಸ್ಟ್ ನಾನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು ಅವಾಗ ಜಸ್ಟ್ ಹೋಗಿದ್ದು.
ಆಮೇಲೆ ಎಲ್ಲ ಆಡಿಷನ್ ಎಲ್ಲ ಮಾಡಾದ್ಮೇಲೆ ಸುಮಾರು ಜನದ ಮುಂದೆ ನಾನ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಅಂದಾಗ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಫೈನಲಿ ಆಫ್ಟರ್ ಎಲ್ಲ ಹೋಪಿಂಗ್ ಎಲ್ಲ ಮಾಡಿದಾಗ ಸುದೀಪ್ ಸರ್ ಮೀಟ್ ಮಾಡ್ಬೋದಂತ ಫೈನಲಿ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ನನಗೆ ತುಂಬಾ ಕೈಂಡ್ ಆಗಿದ್ರು. ಏನ್ ಹೇಳಿದ್ರು, ಯಾವ ತರ ಏನಾದ್ರು ಮಾತುಕತೆ ಮಾಡೋದ್ರ ನಿಮ್ ಜೊತೆ? ಸುಮಾರು ಸಲ ಅವ್ರ ಜೊತೆ ಮಾತಾಡಿದೀನಿ. ಅದ್ ಬಿಟ್ರೆ ನನ್ ಬರ್ಡೇಗೆ ಎಲ್ಲ ಅವ್ರ ಮನೆಗೆಲ್ಲ ಹೋಗಿದೀನಿ. ಓಕೆ. ಅದ್ ಬಿಟ್ರೆ ಅವ್ರದ್ದು ಹೈದರಾಬಾದ್ ಅಲ್ಲಿ ನಮ್ ಮನೇಲಿ ನಮ್ಮ ಅಪ್ಪ ಅಮ್ಮಗೆಲ್ಲ ಕುಕಿಂಗ್ ಎಲ್ಲ ಮಾಡಕ್ ಕರ್ತಿದ್ರು. ಓಕೆ. ಸೊ ಅವಾಗೆಲ್ಲ ಫುಲ್ ಎಂಜಾಯ್ ಮಾಡಿದ್ದೆ. ಸುದೀಪ್ ಸರ್ ಜೊತೆ ಒಂದ್ ಒಳ್ಳೆ ಒಡನಾಟ ಇದೆ. 100% ಹಂಗಾದ್ರೆ ನೆಕ್ಸ್ಟ್ ಫಿಲಮ್ ಅಲ್ಲಿ ನೀವು ಮಾಡ್ಬೋದು. ಚೈಲ್ಡ್ ಆರ್ಟಿಸ್ಟ್ ಅಂತಾನೆ ಅಲ್ಲ, ಬೇರೆ ಏನಾದ್ರು ಕ್ಯಾರೆಕ್ಟರ್ ಕರೀತಾರೆ. ಸೊ ಅದ್ ಬಿಟ್ಟು ನಿಮ್ಗೆ ಈ ಒಂದ್ ಫಿಲಮ್ ನಾನು ಆಕ್ಟ್ ಮಾಡೋ ಇಷ್ಟು ಫಿಲಮ್ಗಳಲ್ಲಿ ಈ ಒಂದ್ ಫಿಲಮ್ ನಾನು ಮರೆಯಕ್ಕಾಗಲ್ಲ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅನ್ನೋದಾದ್ರೆ ಯಾವ ಫಿಲಮ್? ನಂಗೆ ಅದ್ ಆಕ್ಚುಲಿ ಹೇಳಕ್ ಗೊತ್ತಿಲ್ಲ. 2 ಮೂವಿ ನನಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದ್ರೆ ಇದು ವಿಕ್ರಾಂತ್ ರೋಣದಲ್ಲಿ ನಾನ್ ಕೋವಿಡ್ ಟೈಮ್ ಅಲ್ಲಿ ಆಗಿದ್ದು. ಸೊ ಫುಲ್ ಫ್ರೀ ಇದ್ದೆ ನಾನು. ಸೊ ಅವಾಗ ಫುಲ್ ಎಲ್ಲಾ ಕಡೆ ಹೋಗ್ಬಿಟ್ಟು ತಿನ್ಕೊಂಡು ಫುಲ್ ಮಜಾ ಮಾಡಿದ್ದೆ. ಬಟ್ ಇವಾಗ ಇವೊಂದು ಎಕ್ಸಾಮ್ಸ್ ಎಲ್ಲ ಇತ್ತು, ಬಟ್ ಆದ್ರೂನು ಎಂಜಾಯ್ ಮಾಡ್ತಾನೆ ಇದೀನಿ. ಅವ್ರು ಎಷ್ಟ್ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಗೆಲ್ಲ. ಮತ್ತ ಅವ್ರಿಂದ ಸುಮಾರು ಜಾಗಕ್ಕೆಲ್ಲ ಹೋಗಕ್ಕಾಯ್ತು. ನಾನ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಜೂನಿಯರೇ ನಮ್ಗೆ ಜಾಸ್ತಿ ಇಷ್ಟ ಟೈಮು ತಗೊಂಡಿತ್ತು. ಬಟ್ ಜೂನಿಯರೇ ಜಾಸ್ತಿ ಇಷ್ಟ ಆಗಿದ್ದು. ಯಾಕಂದ್ರೆ ನಾನ್ ಸುಮಾರು ಜನಕ್ ಮೀಟ್ ಮಾಡಿದ್ದೆ ಜೂನಿಯರ್ ಇಂದ. ನಾನು ಮೊನ್ನೆ ಪ್ರೀ ರಿಲೀಸ್ ಹೋಗಿದ್ದಾಗ ಶಿವರಾಜ್ ಕುಮಾರ್ ಸರ್ ಅನ್ನು ಮೀಟ್ ಮಾಡಿದ್ದೆ. ತುಂಬಾ ಕೈಂಡ್ ಕಿರೀಟಿ ಅವರು ಕೂಡ ಹೇಳ್ತಾ ಇದ್ರು ನಿಮ್ಗೆ ವಿಶ್ ಮಾಡಿದ್ರು ಸ್ಟೇಜ್ ಮೇಲೆ ಇದ್ದಾಗ, ನಿಮ್ಗೆ ಹೆಸರು ಹೇಳ್ಬಿಟ್ಟು ವಿಶ್ ಮಾಡಿದ್ರು. ಸೊ ಏನು ಅನ್ಸುತ್ತೆ, ಅದೊಂದು ಖುಷಿ? ನನಗೆ ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅವ್ರನ್ನ ಮೀಟ್ ಮಾಡಿರ್ಲಿಲ್ಲ. ಬಟ್ ನಾನ್ ಅಲ್ಲಿ ಕೂತಿದ್ದೆ ಸೈಡ್ ಅಲ್ಲಿ ಫುಲ್ ಸ್ಕ್ವೀಸ್ ಆಗ್ಬಿಟ್ಟು ನೋಡ್ತಿದ್ದೆ. ಅದಾದ್ಮೇಲೆ ಸಡನ್ ಆಗಿ ಇವ್ರು ಚೆನ್ನಾಗ್ ಮಾಡಿದಾರಂತ ಅಂದಾಗ ನನಗೆ ಫುಲ್ ಖುಷಿ ಆಯ್ತು. ನಾನ್ ಆತರ ಎಕ್ಸ್ಪೆಕ್ಟೇ ಮಾಡಿಲ್ಲ, ಅಷ್ಟು ಎಕ್ಸೈಟಿಂಗ್ ಅಂತ ಫೀಲಿಂಗ್ ಅನ್ಸ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.